ಈ ದಲಿತರ ಅಥವಾ ಈ ಜಾತಿಯ ಕೆಳ ಜಾತಿಯವರ ಒಂದು ಆರೋಪ ಇರೋದೇನಪ್ಪ ಅಂದ್ರೆ ನಮ್ಮನ್ನ ಮೇಲು ಜಾತಿಯವರು ಬೇರೆ ಜಾತಿಯವರು ತುಳಿದು ಬಿಟ್ರು, ಶೋಷಣೆ ಮಾಡಿದ್ರು, ದೌರ್ಜನ್ಯ ಮಾಡಿದ್ರು. ನಿಜ, ಯಾವುದೋ ಒಂದು ವರ್ಗ, ಯಾವುದೋ ಒಂದು ಸಮುದಾಯ ಪಟ್ಟಭದ್ರ ಹಿತಾಸಕ್ತಿಯ ದೃಷ್ಟಿಯಿಂದ ಮಾಡಿದೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಜಾತಿ ವ್ಯವಸ್ಥೆ ಆಗಬಹುದು ಅಥವಾ ಅಸ್ಪೃಶ್ಯತೆ ಅನ್ನೋದು ಅದು ನಿನ್ನೆ ಮೊನ್ನೆದಲ್ಲ, ಅದರ ಬೇರು ಬಹಳ ಆಳದಲ್ಲಿ ಇರೋದ್ರಿಂದ ಪರಿವರ್ತನೆ ಅಥವಾ ಬದಲಾವಣೆ ಅನ್ನೋದು ಅದು ಸುಲಭವಾದ ಮಾತಲ್ಲ. ನಾವೆಲ್ಲರೂ ತಾಯಿಯ ಗರ್ಭದಿಂದಲೇ ಜನಿಸಿರೋರು, ಅದು ಬಿಟ್ಟು ಬೇರೆ ಎಲ್ಲಿಂದ ಜನಿಸ್ಲಿಕ್ಕೆ ಸಾಧ್ಯವಿಲ್ವಲ್ಲ. ಹಾಗಾಗಿ ಕನಿಷ್ಠ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅದನ್ನ ವಿನಾಶ ಕೂಡ ಮಾಡಬಹುದು, ಆದ್ರೆ ಮನಸ್ಸಿನ ಒಳಗಡೆ ಇರತಕ್ಕಂತ ಈ ವಿಷವನ್ನ ಅಷ್ಟು ಸುಲಭವಾಗಿ ತೆಗೆದಾಕ್ಲಿಕ್ಕೆ ಸಾಧ್ಯವಿಲ್ಲ. ತಾಳ್ಮೆ ಅಂತೂ ಬೇಕು ನಿಜ, ಆದ್ರೆ ಈ ಬಿಸಿಲು ಜೊತೆನಲ್ಲಿ ಆ ತಾಳ್ಮೆನ ರೂಢಿಸ್ಕೊಂಡಾಗ ಆಮೇಲೆ ನನಗೆ ಅನ್ಸಕ್ ಶುರು ಆಯ್ತು, ನಾವು ಇಷ್ಟಕ್ಕೆ ನಾವು ಎದುರ್ತಾ ಇದ್ದೀವಿ ಅಥವಾ ಒದರ್ತಾ ಇದ್ದೀವಲ್ಲ. ಶತಮಾನಗಳಿಂದ ಈ ಜಾತಿ ಅಸ್ಪೃಶ್ಯತೆಯ ಒಂದು ಅನಿಷ್ಟ ಪದ್ಧತಿಯಲ್ಲಿ ಸಿಲುಕಿ ನಲುಗಿರುವ ಆ ಜೀವಗಳ ಬಗ್ಗೆ ನಮಗೆ ಇನ್ನೆಂಗ್ ಅನಿಸಬೇಕು ಅಂತ ಅನ್ಸಕ್ ಶುರು ಆಯ್ತು. ಗೊತ್ತಿಲ್ಲ ನನಗೆ ಯಾಕೆ ಮನುಷ್ಯ ಇಷ್ಟೊಂದು ಕ್ರೌರ್ಯದ ರೂಪವನ್ನ ತಾಳಿಬಿಡ್ತಾನೆ ಅಂತ. ಜಾತಿ ವ್ಯವಸ್ಥೆ ಆಗಬಹುದು ಅಥವಾ ಅಸ್ಪೃಶ್ಯತೆ ಅನ್ನೋದು ಅದು ನಿನ್ನೆ ಮೊನ್ನೆದಲ್ಲ, ಅದರ ಬೇರು ಬಹಳ ಆಳದಲ್ಲಿ ಇರೋದ್ರಿಂದ ಪರಿವರ್ತನೆ ಅಥವಾ ಬದಲಾವಣೆ ಅನ್ನೋದು ಅದು ಸುಲಭವಾದ ಮಾತಲ್ಲ. ಅದಕ್ಕೆ ಒಂದು ಪ್ರೋಸೆಸ್ ಅಂತ ಕರಿತೀವಿ, ಅದು ಪ್ರಕ್ರಿಯೆ, ಅದಕ್ಕೊಂದಷ್ಟು ಕಾಲಾವಕಾಶ ಬೇಕು. ಯಾವುದೇ ಒಂದು ಅತ್ಯಂತ ದೀರ್ಘಕಾಲ ಒಂದು ಪದ್ಧತಿ ಅಥವಾ ಒಂದು ಸಂಪ್ರದಾಯ ಅನ್ನೋದು ಅದು ಕೇವಲ ಭೌತಿಕವಾಗಿ ಮಾತ್ರ ಇರುವುದಿಲ್ಲ, ಅದು ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೂರು ಬಿಡ್ತವೆ. ನಮಗೆಲ್ಲ ಗೊತ್ತಿದೆ, ಫಿಸಿಕಲ್ ಆಗಿ ಏನಾದರೂ ಆದ್ರೆ ಅದನ್ನ ಬಹಳ ಸುಲಭವಾಗಿ ನಾವು ನಿರ್ಮೂಲನೆ ಮಾಡಬಹುದು, ಅದನ್ನ ವಿನಾಶ ಕೂಡ ಮಾಡಬಹುದು, ಆದ್ರೆ ಮನಸ್ಸಿನ ಒಳಗಡೆ ಇರತಕ್ಕಂತ ಈ ವಿಷವನ್ನ ಅಷ್ಟು ಸುಲಭವಾಗಿ ತೆಗೆದಾಕ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೇನೆ ರಮೇಶ್ ಅವರು ಮಾತಾಡುವಾಗ ಹೇಳ್ತಾ ಇದ್ರು, ಪ್ರಾರಂಭದಲ್ಲಿ ನಾನು ವಿರೋಧ ಮಾಡ್ತಾ ಇದ್ದೆ ಶಿವಪ್ಪ ಅವರ ಒಂದು ಚಟುವಟಿಕೆನ, ಆನಂತರ ನನಗೆ ಅನ್ಸಕ್ ಶುರು ಆಯ್ತು ಅಂತ. ಅವರು ಪ್ರಶ್ನೆನೂ ಎತ್ತಿದ್ರು, ಆಮೇಲೆ ಉತ್ತರನೂ ಅವರೇ ಚೆನ್ನಾಗಿ ಕೊಟ್ರು. ಇದು ಪ್ರತಿಯೊಂದು ಸಮಾಜದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಒಂದು ಬದಲಾವಣೆ ಅಥವಾ ಬೆಳವಣಿಗೆ ಅಂತ ಹೇಳೋಣ. ಬದಲಾವಣೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಬದಲಾವಣೆ ನನ್ನಿಂದ ಒಂದು ಪ್ರಾರಂಭ ಆಗಬೇಕು ಅನ್ನುವ ಸಣ್ಣ ಸತ್ಯ ಅಂತೂ ನಾವೆಲ್ಲರೂ ತಿಳ್ಕೋಬೇಕು. ನಾವು ಯಾರಿಗೋ ನೀವು ಬದಲಾವಣೆ ಆಗಿದ್ದೀರಾ, ನೀವು ಬದಲಾಗಿ ಅಥವಾ ನಿಮ್ಮ ಮನೆಯಲ್ಲಿ ಅಸ್ಪೃಶ್ಯರಿಗೆ ಅವಕಾಶ ಕೊಡ್ತೀರಾ, ದಲಿತರಿಗೆ ಅವಕಾಶ ಕೊಡ್ತೀರಾ ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ಇವತ್ತು ಮೊದಲಿಗೆ ನನಗೆ ಮಹೇಶ್ ಅವ್ರನ್ನ ಅಭಿನಂದಿಸಬೇಕು ಅಂತ ಅನ್ನಿಸ್ತು. ಮಹೇಶ್ ಅವ್ರನ್ನ ಇಲ್ಲಿ ಬಂದಾಗ ಕೇಳಿದೆ ಅವ್ರು ಯಾವ ಸಮುದಾಯದವರು ಅಂತ. ನನ್ನ ಜೀವನದಲ್ಲಿ ಯಾರಿಗೂ ಯಾವ ಜಾತಿಯನ್ನು ಕೇಳೋದನ್ನಲ್ಲ, ಆದ್ರೆ ಈ ಒಂದು ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿರೋದ್ರಿಂದ ನಾನು ಕೇಳಿದೆ. ಆಗ ಪಂಡಿತ್ ಅವರೇ ಹೇಳ್ತಾ ಇದ್ದಾರೆ ನನಗೆ, ವಿಜಯಕುಮಾರ್ ಅವರು ಕೂಡ ಹೇಳಿದ್ರು. ಅಂದ್ರೆ ಈ ಒಂದು ಪರಿಶಿಷ್ಟ ಜಾತಿ ಅಂತ ಇವತ್ತೇನು ಸಂವಿಧಾನ ಬಂದ ನಂತರದಲ್ಲಿ ನಾವು ಕರೀತಾ ಇದ್ದೀವಿ, 101 ಜಾತಿಗಳಲ್ಲಿ ಸ್ಪೃಶ್ಯನೂ ಇದೆ, ಅಸ್ಪೃಶ್ಯನೂ ಇದೆ. ನಾನು ಅನೇಕ ಸಂದರ್ಭಗಳಲ್ಲಿ ಹೇಳೋದೇನಪ್ಪಾ ಅಂತಂದ್ರೆ, ಈ ಶ್ರೇಷ್ಠತೆ ಮತ್ತು ಕನಿಷ್ಠತೆ ಅನ್ನೋದು ಬಹಳ ದೊಡ್ಡ ಅನಿಷ್ಟತೆ. ನಾನು ಶ್ರೇಷ್ಠ ಅನ್ನೋದಿದೆಯಲ್ಲ, ಅದು ಒಂಥರ ವ್ಯಸನಿಗಳು ಆಡ್ತಕ್ಕಂಥ ಮಾತು. ವ್ಯಸನಿ ಅಂತಂದ್ರೆ ಅಡಿಕ್ಷನ್ ಅಂತ. ಹೆಂಗೆ ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯ? ಅವನು ವಿದ್ಯೆಯಿಂದ ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯ? ಸಂಸ್ಕಾರದಿಂದ ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯನಾ? ನಡವಳಿಕೆಯಿಂದ ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯನಾ? ಅಥವಾ ಜನಗಳಿಗೆ ಉಪಕಾರ ಮಾಡೋದ್ರಿಂದ ಶ್ರೇಷ್ಠವಾಗ್ಲಿಕ್ಕೆ ಸಾಧ್ಯನಾ? ಇದನ್ನ ಸ್ವಲ್ಪ ಯೋಚನೆ ಮಾಡಬೇಕು. ಕೇವಲ ಹುಟ್ಟಿನಿಂದನೇ ಶ್ರೇಷ್ಠವಾಗದಾದ್ರೆ ಪ್ರಾಯಶಃ ನಾವೆಲ್ಲರೂ ಕೂಡ ಶ್ರೇಷ್ಠರೇ. ಯಾಕೆಂದ್ರೆ ನಾವೆಲ್ಲರೂ ತಾಯಿಯ ಗರ್ಭದಿಂದಲೇ ಜನಿಸಿರೋರು, ಅದು ಬಿಟ್ಟು ಬೇರೆ ಎಲ್ಲಿಂದ ಜನಿಸ್ಲಿಕ್ಕೆ ಸಾಧ್ಯವಿಲ್ವಲ್ಲ. ಹಾಗಾಗಿ ಕನಿಷ್ಠ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಒಂದು ಜಾತಿಯಲ್ಲಿ ಇರ್ತಕ್ಕಂಥ ಹಲವಾರು ಜಾತಿಗಳು ಅಥವಾ ಉಪಜಾತಿಗಳು, ಆ ಜಾತಿಯಲ್ಲೇ ಇನ್ನೂ ಕೂಡ ಈ ಒಂದು ಔದಾರ್ಯ ಆಗಲಿ ಅಥವಾ ತಿಳುವಳಿಕೆ ಆಗಲಿ ಅಥವಾ ಜ್ಞಾನೋದಯ ಆಗಲಿ ಇನ್ನು ಮೂಡಿಲ್ಲ ಅನ್ನೋದು ನನಗೆ ಬಹಳ ವಿಷಾದ ಉಂಟು ಮಾಡ್ತಕ್ಕಂಥದ್ದು. ಈ ಜಾತಿಯ ವ್ಯವಸ್ಥೆಯನ್ನ ಮತ್ತು ಇವೆಲ್ಲ ಮಾತಾಡುವಾಗ ಇಷ್ಟು ವರ್ಷಗಳಾದ್ರೂ ಕೂಡ ಯಾಕೆ ಇದು ಹೋಗ್ತಾ ಇಲ್ಲ, ಯಾಕೆ ಹೋಗ್ತಾ ಇಲ್ಲ, ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಅದು ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂತಂದ್ರೆ, ಸಾರ್ವತ್ರಿಕವಾಗಿ ನಾವು ಸಂವಿಧಾನದ ಮೂಲಕವಾಗಿ ಅಸ್ಪೃಶ್ಯತೆಯನ್ನ ಸಂಪೂರ್ಣವಾಗಿ ನಾವು ವಿನಾಶ ಮಾಡಿದ್ದೇವೆ, ನಿರ್ಮೂಲನೆ ಮಾಡಿದ್ದೇವೆ. ಆದರೆ ಆ ಅಸ್ಪೃಶ್ಯತೆ ಅನ್ನೋದು ಎಲ್ಲರ ಮನಸ್ಸಿನಿಂದ ಆಚೆ ಹೋಗಿದ್ದೆ ಅನ್ನೋದು ನಾವು ಯಾರು ಕೂಡ ಇವ್ಯಾಲ್ಯೂಯೇಟ್ ಮಾಡ್ಕೊಂಡಿಲ್ಲ. ನಂಬರ್ 1, ಸಾರ್ವತ್ರಿಕವಾಗಿ ನಾವೆಲ್ಲ ಕಡೆ ಸೇರ್ತೀವಿ, ಬಸ್ಸಲ್ಲಿ ತಿರುಗಾಡ್ತೀವಿ, ರಸ್ತೆಯಲ್ಲಿ ತಿರುಗಾಡ್ತೀವಿ, ಊಟಕ್ಕೆ ಸೇರ್ತೀವಿ, ಸ್ನೇಹಿತರ ಜೊತೆ ಮಾತಾಡ್ತೀವಿ, ಶಾಲೆಗೆ ಹೋಗ್ತೀವಿ. ಇವೆಲ್ಲ ಸಾರ್ವತ್ರಿಕವಾಗಿ
ಒಳ್ಳೆಯದು, ಅಲ್ಲಿ ಎಲ್ಲೂ ಕೂಡ ಆಚರಣೆ ನಮಗೆ ಕಂಡು ಬರುವುದಿಲ್ಲ. ಆದರೆ ವೈಯಕ್ತಿಕ ನೆಲೆಗಟ್ಟಿಗೆ ಬಂದಾಗ, ಕೌಟುಂಬಿಕ ನೆಲೆಗಟ್ಟಿಗೆ ಬಂದಾಗ ನಾವು ಮಾತ್ರ ಎಷ್ಟು ಮಟ್ಟಿಗೆ ಜಾತಿವಾದಿಗಳಾಗಿ ನಾವು ವರ್ತಿಸ್ತೀವಿ ಅಂತಂದ್ರೆ ಅದು ನಮಗೆ ಅಸಹ್ಯ ಹುಟ್ಟಿಸುವ ರೀತಿಯಲ್ಲಿ ವರ್ತಿಸ್ತೀವಿ. ಹೆಂಗೆ ಅಂತಂದ್ರೆ, ಮನುಷ್ಯ ನಿಮಗೆಲ್ಲ ಗೊತ್ತಿರಲಿ, ಅನುಕೂಲ ಸಿಂಧು ಕಂಡ್ರಿ. ನನಗೇನು ಅನುಕೂಲ ಆಗುತ್ತೋ ಆ ಕಡೆಗೆ ನಾನು ಹೋಗ್ತಕ್ಕಂಥವನು. ಅವನಿಗೆ ತೊಂದರೆ ಆಗತ್ತೆ ಅಂತ ಗೊತ್ತಾಗ್ತಾ ಇದ್ದಾಗೆ ಶಿವಪ್ಪ ಅವ್ರು ಹೇಳಿದ್ರಲ್ಲ, ನಮ್ಮ ಅಬ್ನಿ ಶಿವಪ್ಪನವರು, ಅವ್ರಿಗೆ ಮೊದಲು ವಿರೋಧ ಮಾಡಿದ್ದು ಅವ್ರ ಫ್ಯಾಮಿಲಿಯವರು. ಯಾಕೆಂದ್ರೆ ಶಿವಪ್ಪನವರು ಬುದ್ಧಿವಂತರಾಗಿದ್ದಿದ್ರೆ ಮೊದಲು ಅವ್ರ ಕುಟುಂಬದವರೆಲ್ಲ ಕೂರಿಸಿ ಕರೆಸಿ ಅವ್ರಿಗೆ ಒಪ್ಪಿಗೆ ತಗೋಬೇಕಾಗಿತ್ತು. ಅದ್ರವ್ರಿಗೆ ಗೊತ್ತಿತ್ತು, ಅವ್ರು ಒಪ್ಪೋದಿಲ್ಲ, ಮಾಡ್ಬಿಡೋಣ, ಆಮೇಲೆ ಬೇಕಾದ್ರೆ ಹೇಳಿದ್ದ, ಒಪ್ಕೊಂಡ್ರು, ಒಳ್ಳೇದು. ಬಹಳಷ್ಟು ಸಂದರ್ಭಗಳಲ್ಲಿ ಸಮಾಜದ ಏನಾದ್ರೂ ಬದಲಾವಣೆಯನ್ನು ತರಬೇಕು ಅಂತ ನಾವು ಹೋದಾಗ, ಅಥವಾ ಹರಿಯುವ ನದಿಯ ವಿರುದ್ಧವಾಗಿ ಈಜಬೇಕು ಅಂತ ಹೋದಾಗ, ಮೊದಲು ನಮಗೆ ವಿರೋಧ ವ್ಯಕ್ತಪಡಿಸ್ತಕ್ಕಂಥವ್ರು ನಮ್ಮ ಕುಟುಂಬಸ್ಥರು. ಎಲ್ಲಿವರೆಗೆ ನಾವು ನಮ್ಮ ಕುಟುಂಬದ ಜನರನ್ನ, ಅವ್ರನ್ನ ಎಜುಕೇಟ್ ಮಾಡೋದಿಲ್ವೋ, ಅವರ ಮನಸ್ಸನ್ನ ಪರಿವರ್ತನೆ ಮಾಡೋದಿಲ್ವೋ, ಕೇವಲ ನಾನೊಬ್ಬನೇ ಯಾವುದೋ ಹುಮ್ಮಸ್ನಿಂದನೋ ಅಥವಾ ಇನ್ಯಾವುದೋ ಉದ್ದೇಶದಿಂದನೋ ಅಥವಾ ಸ್ನೇಹಿತರು ಹೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ನಾನು ಹೊರಗಡೆ ಬಂದಾಗ, ಈಗ ಶಿವಪ್ಪನವರು, ಈಗ ಇಲ್ಲಿ ಮಹೇಶ್ ಅಲ್ವಾ ಹೆಸರು, ಮಹೇಶ್, ಇವತ್ತು ಮಹೇಶ್ ಅವರ ಮನೆಗೆ ನಾವೆಲ್ಲ ಗೃಹ ಪ್ರವೇಶ ಮಾಡ್ಲಿಕ್ಕೆ ಬಂದಿದ್ದೇವೆ. ನನಗೆ ಅವರು ಮತ್ತು ಅವರ ತಂದೆಯ ಇಬ್ಬರು ವಿಚಾರಧಾರೆಗಳು ಕೂಡ ಒಂದೇ ರೀತಿಯಾಗಿದೆ. ಅವ್ರ ಜನರೇಷನ್ ಗ್ಯಾಪ್ ಇದ್ರೂ ಕೂಡ ಮಗನ ಆಶಯವನ್ನ, ಮಗನಲ್ಲಿರ್ತಕ್ಕಂಥ ಆ ಒಂದು ಉದಾರತೆಯನ್ನ ತಂದೆ ಗುರುತಿಸಿದ್ದಾರೆ. ಗುರುತಿಸಿ ಹೌದು, ಇಲ್ಲ ನಾವು ಇಲ್ಲಿ ಮಾಡೋಣ ಅನ್ನುವಂತ ಒಪ್ಪಿಗೆಯನ್ನ ಕೊಡ್ತಾರೆ. ಅಂದ್ರೆ ಒಂದೇ ಒಂದು ಜಾತಿ ಅಂತ ಇವತ್ತೇನ್ ಕರ್ಸ್ಕೋತೀವಿ, ಅದ್ರೊಳಗಿರ್ತಕ್ಕಂಥ ಉಪಜಾತಿಗಳಲ್ಲಿ ಏರುಪೇರುಗಳಿದೆ, ತಾರತಮ್ಯಗಳಿದೆ, ನಾನ್ ಹೆಚ್ಚು ನೀನ್ ಹೆಚ್ಚು ಅಂತ ಹೇಳ್ತಾರೆ. ಅಷ್ಟು ದೂರ ಯಾಕೆ ಹೋಗೋದಪ್ಪ? ಈಗ ಒಂದೇ ಜಾತಿನಲ್ಲಿ, ಈಗ ಶೆಡ್ಯೂಲ್ ಕಾಸ್ಟ್ನೇ ತಕೊಂಡ್ರೆ, ಇಲ್ಲಿ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ, ನಾನು ವೈಯಕ್ತಿಕ ಮತ್ತು ಕೌಟುಂಬಿಕ ನೆಲೆಗಟ್ಟಿನಲ್ಲಿ ಮಾತಾಡ್ತಾ ಇದ್ದೀನಿ, ಕೊಟ್ಟು ತರುವಂತ ವ್ಯವಸ್ಥೆನೇ ಇಲ್ಲಪ್ಪ. ನೀವು ಬೇರೆ ಜಾತಿನಲ್ಲಿ ವಿರೋಧ ಮಾಡಿ, ಬೇರೆ ಜಾತಿಯವರು ನಂಗೆ ಶೋಷಣೆ ಮಾಡ್ತಾರೆ, ಬೇರೆ ಜಾತಿಯವರು ದೌರ್ಜನ್ಯ ಮಾಡ್ತಾರೆ ಅಂತಂದ್ರೆ, ಇವತ್ತು ಇಷ್ಟೆಲ್ಲಾ ವಿದ್ಯಾವಂತರಾಗಿರುವ ಈ ಸಮಾಜದಲ್ಲಿ ವಿದ್ಯೆ ಕಲಿತಿರೋರು ಅಥವಾ ಈ ಆಧುನಿಕತೆಯನ್ನು ರೂಢಿಸಿಕೊಂಡಿರೋರು ಕೂಡ ಯಾತಕ್ಕೆ ಈ ರೀತಿಯಾದಂತ ಜಾತಿಯ ಮನಸ್ಸುಗಳನ್ನ ಪೋಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ? ಒಂದು ಕಡೆ ಜಾತಿ ವಿನಾಶ ಆಗಬೇಕು ಅಂತ ಹೇಳ್ತೀವಿ ಸಾರ್ವತ್ರಿಕವಾಗಿ, ಸಾರ್ವಜನಿಕವಾಗಿ. ಮತ್ತೊಂದು ಕಡೆ ವೈಯಕ್ತಿಕ ನೆಲೆಯಲ್ಲಿ, ಕೌಟುಂಬಿಕ ನೆಲೆಯಲ್ಲಿ ನನ್ನ ಮಗನನ್ನ ನನ್ನ ಜಾತಿಯೊಳಗೆ ಕೊಟ್ಟು ಮದುವೆ ಮಾಡಿಸಬೇಕು, ನಮ್ಮ ಮನೆಯಲ್ಲಿ ಇಂತಹ ಸಂಪ್ರದಾಯಗಳೇ ಮಾಡಬೇಕು, ನಾವು ಈ ಜಾತಿಯವರು, ಈ ಸಮುದಾಯದವರು, ನಾವು ಹೀಗೆ ನಡ್ಕೋಬೇಕು ಅನ್ನುವಂತ ಆ ಕಟ್ಟುಪಾಡುಗಳನ್ನ ಮೀರಿ ಬೆಳೆಯೋದು ನಾವು ಯಾವಾಗ? ನನಗೊತ್ತಿರುವ ಹಾಗೆ ಈ ಜಾತಿ ಅಥವಾ ಅಸ್ಪೃಶ್ಯತೆ ವಿರುದ್ಧವಾಗಿರ್ತಕ್ಕಂಥದ್ದು ಇಂತಹ ಒಂದು ದುರ್ಬಲವಾದಂತಹ, ವಿಕೃತವಾದಂತಹ ಮನಸ್ಸುಗಳು ಮತ್ತು ಕಟ್ಟುಪಾಡುಗಳು. ಎಲ್ಲಿವರೆಗೆ ನಾವು ಇಂಥ ಸಾಂಪ್ರದಾಯಿಕವಾದಂತಹ ಕಟ್ಟುಪಾಡುಗಳನ್ನ ಸರಿಯಾದ ರೀತಿಯಲ್ಲಿ ನಾವು ನಿಭಾಯಿಸೋದಿಲ್ವೋ ಅಲ್ಲಿವರೆಗೂ ಕೂಡ ಇದು ನಮ್ಮ ಜೊತೆಲಿ ಇರುತ್ತೆ. ಆದರೆ ಜೊತೆನಲ್ಲಿಯೇ ನಾವು ಕೂಡ ವೇಗವಾದ ರೀತಿಯಲ್ಲಿ ಒಂದು ಹೆಜ್ಜೆಯನ್ನು ಹಾಕುವಂತ ಕೆಲಸವನ್ನ ಮಾಡಬೇಕು. ಆ ಕೆಲಸವನ್ನೇ ಇಲ್ಲಿ 10 ವರ್ಷದಿಂದ ಶಿವಪ್ಪನವರು ಮತ್ತು ಅವರ ತಂಡದವರು, ಸ್ನೇಹಿತರೆಲ್ಲ ಕೂಡ ಮಾಡ್ಕೊಂಡು ಬರ್ತಾರೆ. ಇದು ನಮಗನ್ಸುತ್ತೆ, ಇದು ನಾನು ಬಂದು ಅಥವಾ SP ಅವರು, ತಹಶೀಲ್ದಾರ್ ಬಂದು ಇದೇನೋ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೀವಿ ಅನ್ನುವ ಭ್ರಮೆ ಅಂತೂ ನನಗಂತೂ ಇಲ್ಲ. ಇದು ನಮ್ಮೆಲ್ಲರ ಸಾಮಾಜಿಕವಾದಂತಹ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಕಳೆದ ಸಾರಿ ಮೀಟಿಂಗ್ ನಲ್ಲಿ ಕೂಡ ಹೇಳ್ತಾ ಇದ್ದೆ, ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜೊತೆನಲ್ಲಿ ಇದನ್ನ ನಾನು CSR ಅಂತ ಕರೆಯೋದಿಲ್ಲ, SSR ಅಂತ ಕರಿತೀನಿ. ಇಟ್ ಈಸ್ ಸೊಸೈಟಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇದು ಸಮಾಜದ ಒಂದು ಸಾಮಾಜಿಕ ಜವಾಬ್ದಾರಿ ಆಗಬೇಕು. ಅದನ್ನಲ್ಲೂ ವಿಶೇಷವಾಗಿ ಶಿವಪ್ಪನಂತವರು ಯಾತಕ್ಕೆ ಆದರ್ಶ ಆಗ್ತಾರೆ ಅಂತ ಹೇಳ್ತಾರೆ ಅಂದ್ರೆ, ವಿಜಯ್ ಕುಮಾರ್ ಅವರು, ಪಂಡಿತ್ ಮುನಿವೆಂಕಟಪ್ಪನವರು ಮಾತಾಡುವಾಗ ಹೇಳ್ತಾ ಇದ್ರು, ದಲಿತೇತರರು ಹೆಚ್ಚು, ಅವರಲ್ಲಿ ಪ್ರಜ್ಞಾವಂತಿಕೆ ಇದೆ, ಅವರಿಗೆ ನಮ್ಮ ನೋವುಗಳು ಅರ್ಥ ಆಗ್ತಾ ಇದೆ, ನಾವು ಅನುಭವಿಸ್ತಾ ಇರ್ತಕ್ಕಂಥ ಶೋಷಣೆ, ಅಪಮಾನ, ನಿಂದನೆ ಅದು ಅವರಿಗೆ ಗೊತ್ತಾಗ್ತಾ ಇದೆ. ಆ ಗೊತ್ತು ಮಾಡುವ ರೀತಿಯೇ ಇಂಥ ಕಾರ್ಯಕ್ರಮಗಳು. ಯಾಕೆಂದ್ರೆ ಯಾರು ನೊಂದಿರ್ತಾರೆ, ಯಾರು ಶೋಷಣೆ ಒಳಗಾಗಿರ್ತಾರೆ, ಅವರು ಅವತ್ತಿಂದನೂ ಅಳ್ತಾ ಇದ್ದಾರೆ, ಅವತ್ತಿಂದನೂ ಅವರು ಚೀರಾಟ ಮಾಡ್ತಾ ಇದ್ದಾರೆ. ಅವರ ಅಳು ಈ ಸಮಾಜಕ್ಕೆ ಇನ್ನೂ ಕೂಡ ತಲುಪಿಲ್ಲ. ಅವರ ಅಳುವಿಗೆ ಔಷಧಿ ಈ ಸಮಾಜದಲ್ಲಿ ಇಲ್ಲ. ಆ ಅಳುವಿಗೆ ಔಷಧಿ, ಆ ನೋವಿಗೆ ಸ್ಪಂದನೆ, ಆ ಕಣ್ಣೀರಿಗೆ ಸರಿಯಾದಂತ ಉತ್ತರ ಸಿಗಬೇಕಾಗಿದ್ದು ಅದು ಬೇರೆಯ ದಲಿತೇತರರ ಸಮುದಾಯಗಳಿಂದ. ಯಾಕೆಂದ್ರೆ ಈ ದಲಿತರ ಅಥವಾ ಈ ಜಾತಿಯ ಕೆಳ ಜಾತಿಯವರ ಒಂದು ಆರೋಪ ಇರೋದೇನಪ್ಪ ಅಂದ್ರೆ, ನಮ್ಮನ್ನ ಮೇಲು ಜಾತಿಯವರು ಬೇರೆ ಜಾತಿಯವರು ತುಳಿದು ಬಿಟ್ರು, ಶೋಷಣೆ ಮಾಡಿದ್ರು,
ದೌರ್ಜನ್ಯ ಮಾಡಿದ್ರು. ನಿಜ, ಯಾವುದೋ ಒಂದು ವರ್ಗ, ಯಾವುದೋ ಒಂದು ಸಮುದಾಯ ಪಟ್ಟಭದ್ರ ಹಿತಾಸಕ್ತಿಯ ದೃಷ್ಟಿಯಿಂದ ಮಾಡಿದೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಅದು ಇವತ್ತಿನ ಕಾಲದಲ್ಲಿ ಅದನ್ನ ಸರಿಪಡಿಸಬೇಕಂದ್ರೆ ಪ್ರಾಯಶಃ ಆ ಪ್ರಯತ್ನ ಅಲ್ಲಿಂದಲೇ ಶುರು ಆಗಬೇಕು. ಅದಕ್ಕೆ ನಮಗೆ ಜ್ಯೋತಿರಾವ್ ಬಾಪುಲೆ ಅವರು ಯಾತಕ್ಕೆ ಭಿನ್ನವಾಗಿ ಕಾಣಿಸ್ತಾರೆ ಅವತ್ತಿನ ಕಾಲದಲ್ಲಿ. ಈ ಕಾರಣಕ್ಕಾಗಿ ಸಾವು ಮಹಾರಾಜ ಅದಕ್ಕೆ ಅಂಬೇಡ್ಕರ್ ಅವ್ರನ್ನ ಬರಮಾಡಿಕೊಂಡು ಅವ್ರಿಗೆ ಓದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸಯಾಜಿರಾವ್ ಗಾಯಕ್ವಾಡ್ ಯಾಕೆ ಅವರಿಗೆ ಬರೋಡ ಕರ್ಸ್ಕೊತಾರೆ, ಅವ್ರನ್ನ ಅಮೆರಿಕ ಕಳಿಸ್ಕೊಡ್ತಾರೆ. ಇವ್ರು ಯಾರು ಕೂಡ ಈ ಜಾತಿಯವರಲ್ಲ. ಆಮೇಲೆ ಅಂಬೇಡ್ಕರ್ ಅವರ ಜೀವನವನ್ನು ಓದ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅಥವಾ ನನ್ನ ಒಂದು ಜೀವನ ಅಥವಾ ಯಾರದೇ ಜೀವನ ನೋಡಿದ್ರೆ, ನಮ್ಮ ಯಾರ ಜೀವನವೂ ಕೂಡ ಒಬ್ಬ ಜಾತಿಯ ವ್ಯಕ್ತಿಯಿಂದ ನಿರ್ಮಾಣವಾಗಿದೆ ಅಂದ್ರೆ ನಾನು ಒಪ್ಕೊಳ್ಳಕ್ಕೆ ಸಿದ್ಧವಾಗಿಲ್ಲ, ಸಾಧ್ಯವೇ ಇಲ್ಲ. ನನ್ನ ವ್ಯಕ್ತಿತ್ವ ನಿರ್ಮಾಣದಲ್ಲಿ, ನನ್ನ ಜೀವನದಲ್ಲಿ ನಾನು ಮಾಡಿರಬಹುದಾದಂತಹ ಸಾಧನೆಗಳು ಅಥವಾ ಯಶಸ್ವಿಗೆ ಕೇವಲ ನನ್ನ ಜಾತಿಯವರು, ನನ್ನ ಸಮುದಾಯದವರು ಮಾತ್ರವೇ ಇದ್ದಾರೆ ಅಂತಂದ್ರೆ ನಾನು ಅದು ಮುಟ್ಟಾಳ್ತನ ಆಗ್ತದೆ. ನನ್ನ ಬೆಳವಣಿಗೆಯಲ್ಲಿ, ನನ್ನ ಪ್ರಗತಿಯಲ್ಲಿ ಇಡೀ ಸಮುದಾಯದ, ಸಮಾಜದ ಎಲ್ಲ ವರ್ಗದ ಎಲ್ಲ ಜನರ ಒಂದು ಪಾತ್ರವೂ ಇರುತ್ತೆ, ಅವರ ಒಂದು ಸಹಕಾರ ಮತ್ತು ಪ್ರೋತ್ಸಾಹವೂ ಕೂಡ ಇರುತ್ತೆ. ಇದು ಈ ಸಮಾಜ, ಇದು ಈ ದೇಶ. ಯಾಕೆಂದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಪರಂಪರೆ ಮತ್ತು ನಾಗರಿಕತೆ ಹೊಂದಿರತಕ್ಕಂಥ ಈ ದೇಶದಲ್ಲಿ ಏಕಾಏಕಿ ನೋಡಿ 400 ವರ್ಷದಿಂದ 300 ವರ್ಷದಿಂದ ಹುಟ್ಟಿರೋ ಅನೇಕ ದೇಶಗಳಿದೆ ಈ ಜಗತ್ತಿನಲ್ಲಿ. ಅಲ್ಲಿ ಸಮಸ್ಯೆಗಳಿಲ್ಲ, ಯಾಕೆಂದ್ರೆ ಅವ್ರು ಮಾಡ್ಕೊಂಡಿಲ್ಲ. ಈ ದೇಶದಲ್ಲಿ ಹಿಂದಿನಿಂದ ಬಂದ್ಬಿಟ್ಟಿದೆ. ಅದನ್ನ ತೊಡೆದು ಹಾಕಬೇಕಂದ್ರೆ, ಅದರಿಂದ ಪಾರಾಗಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಸಮಯ ಅಂತೂ ಬೇಕು.